ಇನ್ನು 18 ಇಯರ್ಸ್ ಆಗಿರ್ಲಿಲ್ವಂತೆ, ಅಷ್ಟು ಬೇಗ ಮದುವೆ ಮಾಡಿದ್ದಾರೆ. ನೋಡಿ ಹೇಗಿದೆ, ಚೆನ್ನಾಗಿದೆ ಅಲ್ವಾ. ಆ್ಯಕ್ಚುಲಿ ಕಾಲಿದೆ ಅಂತ ಅನಿಸುತ್ತೆ, ದೆವ್ವ ಬಂದಿದೆ ಅನಿಸುತ್ತೆ, ಈ ಮನೇಲಿ ದೆವ್ವ ಬಂದಿದೆ ಅನಿಸುತ್ತೆ ಆ್ಯಕ್ಚುಲಿ. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇದೇ ಥರ ನಾನು ತುಂಬಾ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸೊ ಇವತ್ತಿನ ವೀಡಿಯೋ ಏನಂತ ಅಂದರೆ ಮೈ ವಾರ್ಡ್ರೋಬ್ ಕ್ಲೀನಿಂಗ್ ಪಾರ್ಟ್ 2. ಈ ಪಾರ್ಟ್ 2 ಲಾಸ್ಟ್ ವೀಡಿಯೋದಲ್ಲಿ ನನ್ನ ಕಬೋರ್ಡ್ನ ನಾನು ಕ್ಲೀನ್ ಮಾಡಿದೆ, ವಾರ್ಡ್ರೋಬ್ನ. ಇವಾಗ ನಾವು ಅಮ್ಮನ ಸೈಡು ಅವ್ರದ್ದು ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಸಲ ಅಂತೂ ತುಂಬಾ ಮಜಾ ಇರುತ್ತೆ, ನಂದಕ್ಕಿಂತನೂ ತುಂಬಾ ಮಜಾ ಇರುತ್ತೆ. ಯಾಕಂದರೆ ನಿಮಗೆ ತೋರಿಸ್ತೀನಿ ನೋಡಿ, ಅಷ್ಟು ಮಜಾ ಇರುತ್ತೆ. ನಮ್ಮ ಅಮ್ಮನ ಹತ್ರ ಅಷ್ಟು ಬಟ್ಟೆ ಇದೆ ಮತ್ತು ಸೀರೆ ಇದೆ, ನನಗಿಂತನೂ ಜಾಸ್ತಿನೇ ಇದೆ ಅವ್ರ ಹತ್ರ. ತೋರಿಸ್ತೀನಿ ಬನ್ನಿ. ನಮ್ಮ ಅಮ್ಮಂದು ಅಷ್ಟೇ ಎಲ್ಲ ನನ್ನಷ್ಟು ಏನೂ ಅವ್ರದ್ದು ಗಲೀಜಾಗಿಲ್ಲ. ಆದರೂ ಅವರು ಈ ಕಬೋರ್ಡು ಹೊಸ್ದಾಗಿ ಕಬೋರ್ಡ್ ಮಾಡಿರಲ್ಲ, ಅವಾಗ ಕ್ಲೀನ್ ಮಾಡಿದ್ದು, ಆವಾಗಲಿಂದ ಕ್ಲೀನ್ ಮಾಡಿಲ್ಲ. ಸೊ ಅದಕ್ಕೆ ಇವಾಗ ಕ್ಲೀನ್ ಮಾಡಬೇಕು, ಚೆನ್ನಾಗಿ ಜೋಡಿಸ್ಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ಒಂದು ಸರ್ಪ್ರೈಸ್ ಇದೆ. ಆ ಸರ್ಪ್ರೈಸ್ ಏನಂತ ಅಂದರೆ, ಇವಾಗಲೇ ಹೇಳಿದ್ರೆ ಚೆನ್ನಾಗಿರಲ್ಲ. ಕ್ಲೀನಿಂಗ್ ಮಾಡಬೇಕಾದ್ರೆ ಬಟ್ಟೆ ಎಲ್ಲ ಮಡಿಸ್ತೀಯಲ್ಲ, ಅವಾಗ ಹೇಳ್ತೀನಿ ನಿಮಗೆ. ಅಲ್ಲಿವರೆಗೂ ಪ್ಲೀಸ್ ಈ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಆವಾಗಲೇ ಗೊತ್ತಾಗೋದು, ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ನಿಮಗೆ. ಪ್ಲೀಸ್ ಕೊನೆವರೆಗೂ ನೋಡಿ ಈ ವಿಡಿಯೋನ. ಬನ್ನಿ ತೋರಿಸ್ತೀನಿ ಇವಾಗ ಹೇಗಿರುತ್ತೆ ಅಂತ. ನಾವು ಈ ಸೈಡು ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಇವಾಗ ಓಪನ್ ಮಾಡ್ತೀನಿ, ನಾನು ತೋರಿಸ್ತೀನಿ ಹೇಗಿದೆ ಅಂತ. ನೀವು ನೋಡ್ಬೋದು ಎಷ್ಟೊಂದು ಸ್ಯಾರೀಸ್ ಇದೆ ನಮ್ಮ ಅಮ್ಮ ಹತ್ರ ಎಷ್ಟೊಂದು ಸ್ಯಾರೀಸ್ ಇದೆ ನೋಡಿ. ಇಲ್ಲೆಲ್ಲ ಹೆಂಗೆ ಹಂಡಿದೆ. ಸೊ ಇವಾಗ ಎಲ್ಲ ಕ್ಲೀನ್ ಮಾಡಬೇಕು. ಬನ್ನಿ ಕ್ಲೀನ್ ಮಾಡೋಣ ಇವಾಗ. ಸೊ ಇವಾಗ ಮಾತಾಡ್ಕೊಂಡು ಕ್ಲೀನ್ ಮಾಡೋಣ. ಬನ್ನಿ ಕ್ಲೀನ್ ಮಾಡೋಣ. ಸೊ ಇವಾಗ ಈ ಸ್ಯಾರಿನೆಲ್ಲ ಫಸ್ಟು ನಾನು ತೆಗಿತೀನಿ, ಆಮೇಲೆ ಹಿಟ್ಟು ಕೆಳಗಡೆ ಇರೋದನ್ನ ತೆಗಿಯೋಣ. ಸೊ ಫೈನಲಾಗಿ ಎಲ್ಲ ಕ್ಲೀನ್ ಮಾಡೋಣ ಬನ್ನಿ. ಇಲ್ಲಿ ಚೂಡಿದಾರ ಎಷ್ಟೊಂದಿದೆ, ಹಾಕೊಳ್ಳದೇ ಇರೋದು ಎರಡು ನಮ್ಮಮ್ಮ ಇಲ್ಲೇ ಇಟ್ಟಿದ್ದಾರೆ. ಇವಾಗ ನನಗೆ ಅವ್ರಿಗೆ ಯಾವ್ದು ಬೇಕೋ ಅದನ್ನು ಮಾತ್ರ ಇಲ್ಲಿ ಇಕ್ತೀನಿ, ಹಾಕೊಳ್ಳದೇ ಇರೋದು ಬೇರೆ ಕಡೆ ಇಕ್ತೀನಿ. ಹಂಗೆ ಮಾಡೋದು, ಆವಾಗಲೇ ಪ್ಲೇಸ್ ಆಗೋದು. ಇಲ್ಲ ಅಂತಂದರೆ ಪ್ಲೇಸ್ ಸಾಕಾಗಲ್ಲ. ಒಂದು ಓಪನ್ ಮಾಡಿದ್ದಕ್ಕೆ ಎಲ್ಲ ಬಿದ್ದೋಗ್ತಿದೆ ನೋಡಿ. ಇಲ್ಲಿ ನಮ್ಮಮ್ಮ ಇವಾಗ ಟಾಪ್ ತೊಗೊಂಡಿರೋದು, ಎಲ್ಲ ಹಂಗೆ ಇದೆ. ಒಂದೇ ತೋರಿಸ್ತೀನಿ. ನಮ್ಮ ಅಮ್ಮನ ಟಾಪೆಲ್ಲ ಆಗಿದೆ, ಚೆನ್ನಾಗಿದೆ. ನಮ್ಮ ಅಮ್ಮನ ಟಾಪ್ಸ್ಗಳೆಲ್ಲ ಚೆನ್ನಾಗಿದೆ. ಇದು ನಂದು ಸ್ಯಾರಿ, ನಮ್ಮ ಅಮ್ಮನ ಕಬೋರ್ಡೆಲ್ಲ ಇಟ್ಬಿಟ್ಟಿದ್ದೀನಿ. ನನ್ನಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಅವರೆಲ್ಲ ಇಟ್ಬಿಟ್ಟಿದ್ದು. ನಮ್ಮಪ್ಪ ಯಾವುದೋ ಬ್ಯಾಗ್ ತೊಗೊಂಬಂದಿದ್ದಾರೆ, ಯೂಸೇ ಮಾಡಲ್ಲ. ಸುಮ್ಮನೆ ಕಬೋರ್ಡಲ್ಲಿದೆ, ಇದು ವಾರ್ಡ್ರೋಬಲ್ಲಿದೆ, ಸುಮ್ಮನೆ ಇದೆ. ಇದು ತೊಗೊಂಬಂದು ಇಡ್ತಾರೆ ಅಷ್ಟೇ, ಯೂಸೇ ಮಾಡಲ್ಲ. ನೋಡಿ, ಜಿಟ್ಲೆ ಬರಬಾರ್ದು ಅಂತ ನುಸಿಗಳಿಗೆ ಹಾಕಿದ್ರೆ ಆ ಜಿಟ್ಲೆ ಎಲ್ಲಂದ್ರೆ ಅಲ್ಲಿ ಓಡಾಡ್ತಾನೆ ಇರುತ್ತೆ. ಇದಕ್ಕೂ ಇರಲ್ಲ ಅನ್ನತ್ತೆ ನುಸಿಗಳಿಗೆ. ಅದೇನಂತ ಜಿಟ್ಲೆನೋ ಗೊತ್ತಿಲ್ಲ, ಅದೆಲ್ಲಿಂದ ಬರ್ತಾವ ಜಿಲ್ಲೆ ಅಂತೂ ಗೊತ್ತಿಲ್ಲ ನನಗೆ. ಅಷ್ಟೊಂದು ಪಿತಾ ಅಂತ ಆಡ್ತವೆ. ಇವಾಗಲೇ ಕಮ್ಮಿ ಆಗಿರೋದು, ಜಿಲ್ಲೆ ಔಷಧಿ ಹೊಡೆದಿನೇ ಇವಾಗ ಕಮ್ಮಿ ಆಗಿರೋದು. ಅದೇನು ಜಿಲ್ಲೆಗಳು. ಸೊ ನೋಡಿ, ಇವಾಗ ಎಲ್ಲ ಕ್ಲೀನಿಂಗ್ ಆಗಿದೆ. ಈಗ ಎಲ್ಲ ಬಟ್ಟೆ ಎಲ್ಲ ತೆಗ್ದಿದ್ದೀನಿ. ಇವಾಗ ಕ್ಲೀನ್ ಮಾಡಿಬಿಟ್ಟು ಜೋಡಿಸೋಣ. ಇವಾಗ ಬನ್ನಿ ಜೋಡಿಸೋಣ. ಸೊ ಇವಾಗ ಕ್ಲೀನ್ ಮಾಡೋಣ ಬನ್ನಿ. ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಬೇಕಾ? ಮೇಲ್ಗಡೆ ಏನೋ ಧೂಳು ಬಂದಿಲ್ಲ, ಯಾರು ಒಂದು ಸ್ವಲ್ಪ ಕ್ಲೀನ್ ಮಾಡೋಣ. ಎತ್ತುಕ್ಸಾನೆ ಇಲ್ಲ, ನಗಲ್ತು. ನಾನು ಕುಳಿ ಇದ್ದೀನಿ, ಅದು ನೋಡಿದ್ರೆ ಇಷ್ಟು ಉದ್ದ ಇದೆ, ಎತ್ತುಕ್ಸಾನೆ ಇಲ್ಲ ನನಗೆ. ಅದೇನು ಕ್ಲೀನ್ ಮಾಡೋದು? ನಂದಂತೂ ಈಸಿಯಾಗಿ ಕ್ಲೀನ್ ಮಾಡಿಬಿಟ್ಟೆ. ಇವಾಗ ಇವ್ರದೇ ಇರೋದು. ಫಸ್ಟು ನಾನು ಬ್ಲೌಸ್ನ ಕ್ಲೀನಾಗಿ ಮಡ್ಚಿಕ್ತೀನಿ, ಆಮೇಲೆ ಇದು ಚೂಡಿದಾರ ಟಾಪ್ಸ್ ಎಲ್ಲ ಮಡ್ಚಿಕೋಣ. ಫಸ್ಟ್ ಇದನ್ನು ಮಡ್ಚಿಕ್ತೀನಿ, ಆಮೇಲೆ ಸೀರೆ, ಅದನ್ನು ಎಲ್ಲ ಸೀರೆನ ನೀಟ್ ಹಾಕ್ಬಿಟ್ಟು ಹ್ಯಾಂಗಿಂಗ್ ಮಾಡಿ ಆಮೇಲೆ ಬಟ್ಟೆ ಮಡ್ಚಿಕೋಣ. ಇದು ಎಷ್ಟು ಚೆನ್ನಾಗಿದೆ ಅಂದರೆ, ಈ ಸ್ಯಾರಿನೂ ಎಷ್ಟು ಚೆನ್ನಾಗಿದೆ. ಈ ಡಿಸೈನ್ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಈ ಡಿಸೈನು. ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನು, ಸಕ್ಕತ್ತಾಗಿದೆ ಅಲ್ಲ? ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ ಇವಾಗ ಡಿಸೈನು, ಇಲ್ಲ ಸಕ್ಕತ್ತಾಗಿದೆ.
ಆ್ಯಕ್ಚುಲಿ ಅವರು ಇಲ್ಲಿ ಚಿಕ್ಕದು ಮಾಡ್ಬಿಟ್ಟಿದ್ರು, ಇಲ್ಲಿವರೆಗೂ ಮಾತ್ರ ಹೊಲ್ದಿದ್ದು. ಇದು ನಾವು ಎಕ್ಸ್ಟ್ರಾ ನೋಡಿ, ಇದು ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ನಾವು ಹೊಲ್ದಿರೋದು, ಆಲ್ಟ್ರೇಷನ್ ಮಾಡಿದ್ದೀವಿ. ಅವ್ರು ಚಿಕ್ಕದು ಹೊಲ್ದ್ಬಿಟ್ಟಿದ್ರು. ಎಷ್ಟು ಚೆನ್ನಾಗಿದೆ ಅಲ್ಲ, ಜಾಸ್ತಿ ಇದು ಎಷ್ಟು ಚೆನ್ನಾಗಿದೆ ಇಲ್ದಿದ್ದಾನೆಲ್ಲ. ಇದು ನಮ್ಮ ಮಾವನ ಮದುವೆದು. ಹಾಗೆ ಒಂದು ಸರ್ಪ್ರೈಸ್ ತೋರಿಸ್ತೀನಿ ಅಂತ ಹೇಳಿದೆ ಅಲ್ವ ನಾನು ನಿಮಗೆ. ಸೊ ಫೈನಲ್ ಆಗಿ ಆ ಸರ್ಪ್ರೈಸು ಬಂದಿದೆ. ಅದೇನು ಅಂತ ತೋರಿಸ್ತೀನಿ ಇವಾಗ, ಏನು ಅಂತ ತೋರಿಸ್ತೀನಿ. ಸೊ ಇದೇ ಆ ಸರ್ಪ್ರೈಸು. ಏನಂದರೆ ನಮ್ಮಮ್ಮ ಮದುವೆ ಸೀರೆ ಇದು. ನಮ್ಮಮ್ಮ ಮದುವೆ ಸೀರೆ ನನಗೆ ಕರೆಕ್ಟಾಗಿ ಆಗುತ್ತೆ ಇದು. ಯಾಕಂದರೆ ನಮ್ಮಮ್ಮ ಅವ್ರ ಮದುವೆಲಿ ಸಿಕ್ಕಾಬಟ್ಟೆ ಸಣ್ಣ ಇದ್ರಂತೆ, ನನಗಿಂತನೂ ಸಣ್ಣ ಇದ್ರಂತೆ ಅವರು. ನಾನು ನಂಬ್ತಾ ಇರಲಿಲ್ಲ. ಆದರೆ ಅವರು ಮದುವೆ ಆಲ್ಬಮ್ಮು ಮತ್ತು ಫೋಟೋಸ್ ಎಲ್ಲ ತೋರಿಸಿದ್ಮೇಲೆ ನಾನು ನಂಬಿದ್ದು, ಏನು ಇಷ್ಟೊಂದು ಸಣ್ಣ ಇದ್ದೀರಾ ಅಂತ. ಆಗಲೇ ಗೊತ್ತಾಗಿದೆ. ಎಲ್ಲರೂ ಹೇಳ್ತಾ ಇದ್ರು ನಿಮ್ಮಮ್ಮ ಅಷ್ಟು ಸಣ್ಣ ಇದ್ರು ಅಂತ. ಇದು ನನಗೆ ಕರೆಕ್ಟಾಗಿ ಆಗುತ್ತೆ. 2 ಸ್ಯಾರಿ ಇದೆ, ಈ ಥರ 2 ಕಲರ್ ಇದೆ ಮದುವೆ ಸೀರೆ. ಒಂದು ರಿಸೆಪ್ಷನ್ದು, ಇನ್ನೊಂದು ಧಾರೆದು. ಸೊ ಇದು ಕರೆಕ್ಟಾಗಿ ಆಗುತ್ತೆ ನನಗೆ. ನಮ್ಮಮ್ಮ ಮದುವೆ ಆದಾಗ ಎಷ್ಟು ಗೊತ್ತಾ ಏಜ್ ಅವ್ರಿಗೆ, ಇನ್ನೂ 18 ಇಯರ್ಸು ಆಗಿರಲಿಲ್ವಂತೆ, ಅಷ್ಟು ಬೇಗ ಮದುವೆ ಮಾಡಿದ್ದಾರೆ. ಸೊ ನಾನು ಅದಕ್ಕೆ ನಮ್ಮ ಅಜ್ಜಿಗೆ ಬೈತಾ ಇರ್ತೀನಿ ನಾನು, ಏನಕ್ಕೆ ಅಷ್ಟು ಚಿಕ್ಕವರಿದ್ದಾಗೆ ಮದುವೆ ಮಾಡಿರಿ ನೀವು ಅಂತ. ಇವಾಗೆಲ್ಲ ಯಾರು ಅಷ್ಟು ಬೇಗ ಮದುವೆ ಮಾಡಬೇಡಿ. ನಾನು ನೋಡಿದ್ದೀನಿ ಸುಮಾರು ಊರಲ್ಲೆಲ್ಲ ಚಿಕ್ಕ ಮಕ್ಕಳನ್ನ ಮದುವೆ ಮಾಡೋದನ್ನ. ಪ್ಲೀಸ್ ಆ ಥರ ಯಾರು ಮಾಡಬೇಡಿ. ಅವ್ರಿಗೆ ಇನ್ನೂ ಮೆಚುರಿಟಿನೇ ಬಂದಿರಲ್ಲ ಪಾಪ, ಅವರು ಲೈಫು ಹಾಳಾಗೋಗುತ್ತೆ ಪಾಪ. ಪ್ಲೀಸ್ ಆ ಥರ ಎಲ್ಲ ಯಾರು ಮಾಡೋಕ್ಕೆ ಹೋಗ್ಬೇಡಿ. ಇದು ಅಷ್ಟೇ, ನಮ್ಮಮ್ಮದು ರಿಸೆಪ್ಷನ್ದು ಸ್ಯಾರಿ ಬ್ಲೌಸ್ ಅಂತೆ. ಇದು ಅಷ್ಟೇ ಪರ್ಫೆಕ್ಟ್ ಆಗುತ್ತೆ ನನಗೆ. ಒಂಚೂರು ಇವಾಗ ಆಲ್ಟ್ರೇಷನ್ ಮಾಡಿರೋದು ಇವರು. ಅವಾಗ ಸಣ್ಣ ಇರಲ್ವಾ, ಇವಾಗ ದಪ್ಪ ಆಗಿದ್ದಾರೆ ಅವರು. ಆಲ್ಟ್ರೇಷನ್ ಮಾಡಿದ್ಮೇಲೆ ನಂಗೆ ಆಗುತ್ತೆ. ಅಲ್ಲಿ ಬ್ಲೌಸ್ಗಳೆಲ್ಲ ಜೋಡಿಸಾಯಿತು, ಮತ್ತು ಒಂದು ಸ್ವಲ್ಪ ಸ್ಯಾರಿ ಇತ್ತು, ಅದನ್ನು ಜೋಡಿಸಿದ್ದೀನಿ. ಮತ್ತು ಇಲ್ಲಿ ಹ್ಯಾಂಗರಲ್ಲಿ ನೇಟ್ ಹಾಕೋದು ಜೋಡಿಸ್ಬೇಕು. ಬನ್ನಿ ಜೋಡಿಸೋಣ, ಟಕ 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 ಅಂತ ಜೋಡಿಸೋಣ. ಸರಿ ಚೆನ್ನಾಗಿರಲ್ಲ, ನನಗಂತೂ ತುಂಬ ಇಷ್ಟ ಆಯ್ತಿದೆ. ಅದೇ ನಮ್ಮಮ್ಮ ಇನ್ನೂ ಹುಟ್ಟಿಲ್ಲ, ಇದನ್ನು ಯಾವತ್ತಾರು ಉಡ್ಬೇಕಂತ ಇದ್ದಾರೆ. ಉಟ್ಕೊಂಡ್ರೆ ಇದು ಸ್ಯಾರಿ ಉಟ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ, ಸೂಪರ್ ಅಂತ ಅನಿಸುತ್ತೆ. ನೋಡಿ ಇಲ್ಲಿ ಆ್ಯಕ್ಚುಲಿ ಈ ಸ್ಯಾರಿ ಕುಚ್ಚನ್ನ ನಾನೇ ಹಾಕಿರೋದು. ಹಿಂಗೆ ತೋರಿಸ್ಬೇಕಲ್ವಾ, ನೋಡಿ ಈ ಸ್ಯಾರಿ ಕುಚ್ಚನ್ನ ನಾನೇ ಹಾಕಿರೋದು. ಸ್ಯಾರಿ ಕುಚ್ಚನ್ನ ನಾನೇ ಹಾಕಿರೋದು. ಈ ಸ್ಯಾರಿ ನಂದು, ನಮ್ಮ ಅಣ್ಣ ತಂದು ಕೊಟ್ಟಿದ್ದು, ನಮ್ಮ ಅಣ್ಣ ಕೊಡಿಸಿದ್ದು. ಸಕ್ಕತ್ತಾಗಿದೆ ಇದು. ಇದು ಚೆನ್ನಾಗಿದೆಲ್ಲ, ಸಕ್ಕತ್ತಾಗಿದೆಲ್ಲ. ಚೆನ್ನಾಗಿದೆಲ್ಲ. ಅದೇ ಇದಕ್ಕೂ ನಾನು ಸ್ಯಾರಿ ಕುಚ್ಚು ಹಾಕಿದ್ದೀನಿ. ಇದು ಸಕ್ಕತ್ತಾಗಿ ಬಂದು ಎಲ್ಲರೂ ಇಷ್ಟಪಡ್ತಾರೆ. ಇದನ್ನ ತೋರಿಸ್ತೀನಿ ನೋಡಿ. ಹಿಂಗಪ್ಪ ತೋರಿಸ್ತೀನಿ ನೀವು. ಸಿಕ್ತು, ತೋರಿಸ್ತೀನಿ ನೋಡಿ. ನೋಡಿ ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಲ್ವಾ? ಯಾರು ನಂಬಲ್ಲ ನಾನು ಹಾಕಿದ್ದೀನಿ ಅಂತಂದರೆ. ಆ್ಯಕ್ಚುಲಿ ನೋಡಿ, ಇದು ನನ್ನ ಸ್ಯಾರಿನೇ. ಇದು ಎಷ್ಟು ಚೆನ್ನಾಗಿದೆ ಅಲ್ವಾ? ನಾನು ತುಂಬ ಇಷ್ಟಪಟ್ಟು ತಗೊಂಡಿದ್ದೀನಿ. ತೋರಿಸಿ ನೋಡಿ ಹೇಗಿದೆ ಅಂತ. ನೋಡಿ ಹೇಗಿದೆ, ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಅಲ್ವಾ ಈ ಸ್ಯಾರಿ? ಆ್ಯಕ್ಚುಲಿ ಇದು ಬ್ಲೌಸ್ ಎಲ್ಲ ನಾನು ಇನ್ನೂ ಹೊಲಿಸ್ಕೊಂಡಿಲ್ಲ. ಯಾಕಂದರೆ ಅಮ್ಮ ಹೇಳಿದ್ರು ಇವಾಗಲೇ ಹೊಲಿಸ್ಕೊಂಡ್ರೆ ಬ್ಲೌಸ್ ಎಲ್ಲ ಚಿಕ್ಕದಾಗ್ಬಿಡುತ್ತೆ, ಮದುವೆ ಟೈಮಲ್ಲಿ ಹೊಲಿಸ್ಕೊ ಅಂತ. ಸೊ ಅದಕ್ಕೆ ಇವಾಗೆಲ್ಲ ಹೊಲಿಸ್ಕೋಬೇಕು. ನೋಡಿ ತೋರಿಸಿದ್ನಲ್ಲ ನಾನು ನಮ್ಮ ಅಮ್ಮದು ಮದುವೆ ಸ್ಯಾರೀಸ್ ಅಂತ. ನೋಡಿ ಇದೇನೆ ಇದು. ಅಯ್ಯೋ ಈ ಮ್ಯಾಗ್ನೆಟ್ ಕಂಟ್ರೋತಾನೆ. ನೋಡಿ ಇದು ಧಾರೆದು, ಇದು ಬಂದು ರಿಸೆಪ್ಷನ್ದು. ಸೊ ಇದು 2 ಸ್ಯಾರಿದೆ ನನಗೆ ಬ್ಲೌಸ್ ಆಗೋದು. 2 ಸ್ಯಾರಿನೂ ಆ್ಯಕ್ಚುಲಿ ನಾನು ಇದನ್ನು ಉಟ್ಕೊಂಡಿಲ್ಲ, ಇದನ್ನು ಆ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಈ ಸ್ಯಾರಿ ಹಾಕ್ಕೊಂಡು ಫೋಟೋ ತೋರಿಸ್ತೀನಿ ನೋಡಿ. ಸೊ ಇವಾಗ ಬ್ಲೌಸು ಮತ್ತು ಸ್ವಲ್ಪ ಸೀರೆ ಇತ್ತು, ಅದೆಲ್ಲ ಮುಂದೆ ಚೂಡಿದಾರ ಮತ್ತು ಟಾಪ್ಸ್ ಇದೆ. ಇವಾಗ ಮಡ್ಚಿಕ್ಬೇಕು. ಬನ್ನಿ ಮಡ್ಚಿಕ್. ಜಾಸ್ತಿ ಟಾಪ್ಸ್ಗಳಿಲ್ಲ, ನನ್ನ ಟಾಪ್ಸ್ಗಳಿದೆ ಅಂತ ಅಂದ್ಕೊಂಡೆ. ಆದರೆ ತೆಗ್ದಾಗೇ ಗೊತ್ತಾಗಿದ್ದು ಎಷ್ಟು ಟಾಪ್ಸ್ ಇದೆ ಅಂತ. ಅಷ್ಟೊಂದು ಟಾಪ್ಸ್ಗಳಿದೆ ಅಂತ ಅಂದ್ಕೊಂಡೆ. ನೋಡಿದ್ರೆ ಅಷ್ಟೊಂದು ಟಾಪ್ಸ್ಗಳೇ ಇಲ್ಲ. ನನ್ನದೇ ಜಾಸ್ತಿ ಇರೋದು ಬಟ್ಟೆ.
ನಮ್ಮ ಅಮ್ಮ ಚೂಡಿದಾರ ಹಾಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದು 10 ವರ್ಷದಿಂದನೋ ಇಲ್ಲ 15 ವರ್ಷ ಆಯಿತು ಅನ್ಸುತ್ತೆ ಹಾಕೊಳ್ಳೋಕ್ಕೆ ಸ್ಟಾರ್ಟ್. ಮದುವೆಗೆ ಮುಂಚೆ ಹಾಕೋತಾ ಇದ್ರಂತೆ, ಮದುವೆ ಆದ್ಮೇಲೆ ಹಾಕೊಡ್ಲಿಲ್ವಂತೆ, ಬಿಟ್ಬಿಟ್ರೆ. ನಮ್ಮ ಅಮ್ಮ ಚಿಕ್ಕವ್ರು ಇರ್ಬೇಕಾದ್ರೆ ಚೂಡಿದಾರನೇ ಹಾಕೋತಾ ಇರ್ಲಿಲ್ವಂತೆ. ಇಬ್ರು ತಂಗಿದಿರೋ 3 ಜನರಿಗೂ ಒಂದೇ ಥರ ಬಟ್ಟೆ ಹೊಲ್ಸೋರಂತೆ, ಯೂನಿಫಾರ್ಮ್ ಥರ. ಅದಕ್ಕೆ ಅವ್ರಿಗೆ ಜಾಸ್ತಿ ನಿಮಗೆ ಏನೋ ತೋರಿಸ್ಬೇಕು. ನನ್ನ ಹತ್ರ ಬಟ್ಟೆ ಪೀಸ್ ಇದೆ, ಆದರೆ ಅದರಲ್ಲಿ ಏನು ಹೊಲಿಸ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಗೌನ್ ಹೊಲಿಸ್ಬೇಕಾ ಇಲ್ಲ ಅಂತ ಅಂದರೆ ಲೆಹೆಂಗಾ ಹೊಲಿಸ್ಬೇಕಾ ಅನ್ನೋದೇ ನನಗೆ ಫುಲ್ಲು ಕನ್ಫ್ಯೂಸ್ ಆಗಿಬಿಟ್ಟಿದೆ. ಇನ್ನು ಬೇರೆ ಥರ ಎಲ್ಲ ಡಿಫ್ರೆಂಟು ಮತ್ತು ಯಾವ ಪ್ಯಾಟ್ರನಲ್ಲಿ ಹೊಲಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕಮೆಂಟ್ ಮಾಡಿ ಹೇಳಿ ಯಾವ ಥರ ಹೊಲಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ನನಗೆ ಫುಲ್ಲು ಕನ್ಫ್ಯೂಸ್ ಆಗಿಬಿಟ್ಟಿದೆ. ನೀವೊಂದು ಸ್ವಲ್ಪ ಅವಾಗ ನನಗೆ ಐಡಿಯಾ ಬರುತ್ತೆ, ಓ ಈ ಥರ ಹೊಲಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಪ್ಲೀಸ್, ಯಾಕಂದರೆ ನೀವು ಡಿಫ್ರೆಂಟ್ ಆಗಿ ಹೊಲಿಸ್ತಾ ಇರ್ತೀರ, ಅದರಿಂದ ನಿಮಗೆ ಗೊತ್ತಿರುತ್ತೆ. ಈ ಬಟ್ಟೆ ಪೀಸ್ನ ನಾನು ಶ್ರೀರಾಮ್ಪುರಕ್ಕೆ ಹೋದಾಗ ತೊಗೊಂಬಂದೆ, ಚೆನ್ನಾಗಿದೆ ಅಂತ ತೊಗೊಂಬಂದೆ. ಆದರೆ ಏನು ಹೊಲಿಸ್ಬೇಕಂತಾನೆ ಗೊತ್ತಾಗ್ತಾಯಿಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಇದೊಂದು ಟಾಪು, ಇದು ನಮ್ಮಮ್ಮ ಝೂಡಿಯೋದಲ್ಲಿ ತೊಗೊಂಡಿದ್ದು. ನಮ್ಮ ಅಮ್ಮನೂ ಅಷ್ಟೇ ಎಷ್ಟೊಂದು ಅವರು ಝೂಡಿಯೋದಲ್ಲಿ ಆ್ಯಕ್ಚುಲಿ ನಮ್ಮ ಮನೇಲಿ ಜಾಸ್ತಿ ಝೂಡಿಯೋದಲ್ಲೇ ಜಾಸ್ತಿ ಪರ್ಚೇಸ್ ಅಂದರೆ ಅಲ್ಲಿ ರೇಟು ಕಮ್ಮಿ ಇರುತ್ತೆ ಮತ್ತು ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಬಟ್ಟೆ ಕ್ವಾಲಿಟಿ. ಝೂಡಿಯೋದೆಲ್ಲ ತೊಗೊಂಬತ್ತೀವಿ. ಅದಕ್ಕೆ ಈಗ ರೀಸೆಂಟಾಗಿ ಹೋಗಿದ್ದಿದ್ದವರು ಅವಾಗ ತೊಗೊಂಡಿರೋದು. ನೋಡಿ, ಇದೊಂದು ತೊಗೊಂಡಿದ್ದಾರೆ, ಈ ಟಾಪ್ ತೊಗೊಂಡಿದ್ದಾರೆ. ಇದೆಲ್ಲ ಎಷ್ಟು ಗೊತ್ತಾ? ಇದೆಲ್ಲ ಎಷ್ಟು ಅಂದರೆ 499 ಇದು, 499 ಇದು. ಈ ಕವರಲ್ಲಿ ಏನೋ ಇದೆ. ಏನಿದೆ ಗೊತ್ತಾ? ಬನ್ನಿ ನೋಡೋಣ. ಏನಿದೆ ಗೊತ್ತಾ? ನಿಮಗೆ ತೋರಿಸ್ತೀನಿ ನೋಡಿ. ಇದು ನನ್ನ ಸೀರೆದು ಬ್ಲೌಸ್ ಪೀಸ್, ಇದು ಹೊಲಿಸ್ಬೇಕು. ಈ ವರ್ಷ ಎಲ್ಲ ಹೊಲಿಸ್ಬೇಕು, ಎಲ್ಲ ಬ್ಲೌಸು ಹೊಲಿಸ್ಬೇಕು. ನೋಡಿ, ಇದೊಂದು ಎಷ್ಟು ಚೆನ್ನಾಗಿದೆ. ಇದು ನೋಡಿ, ಇದು ಹೆಂಗಿದೆ? ಇದು ಸಿಲ್ವರ್ ಕಲರ್ ಇದೆ. ಓ, ಇದು ನಾನು ತಂದಿರೋದು ಬ್ಲೌಸ್. ಇದು ನಮ್ಮ ಅಮ್ಮನೂ ತೊಗೊಂಡಿದ್ದಾರೆ. ನನ್ನದೇ ಬ್ಲೌಸ್ ಅನ್ಕೊಂಬಿಟ್ಟೆ. ಇದು ನನ್ನ ಬ್ಲೌಸ್ ಇದೆ, ಇಲ್ಲೇ ಎಲ್ಲ ಇದೆ ನನ್ನ ಬ್ಲೌಸು. ನಾನು ಹೊಲಿಸಿದ್ದೀನಿ ನನ್ನ ಬ್ಲೌಸು, ಆದರೆ ಕಾಲಿಸ್ತಾನೆ ಇಲ್ಲ. ಇವಾಗ ಈಗ ತಾನೇ ಲಿಕ್ಕಿದೆ, ಎಲ್ಲ ಓಡೇ ಹೋಗ್ಬಿಟ್ಟಿದೆ ಬ್ಲೌಸು. ಆ್ಯಕ್ಚುಲಿ ಕಾಲಿದೆ ಅಂತ ಅನಿಸುತ್ತೆ, ದೆವ್ವ ಬಂದಿದೆ ಅನಿಸುತ್ತೆ. ಈ ಮನೇಲಿ ದೆವ್ವ ಬಂದಿದೆ ಅನಿಸುತ್ತೆ. ಆ್ಯಕ್ಚುಲಿ ಇಲ್ಲೇ ಇದ್ದಿದ್ದು ಎಲ್ಲೋ ಹೊಂಟೋಗ್ಬಿಟ್ಟು ಈಗ ಕರ್ಮ ಕಾಲ್ಡ ಈಗ ತಾನೇ ಲಿಕ್ಕಿದೆ. ಆ್ಯಕ್ಚುಲಿ ಅದೇ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲೋಯ್ತು ಈಗ ತಾನೇ ಇಲ್ಲಿಕ್ಕಿದೆ ಕಣ್ರಿ. ಓ, ಇಲ್ಲೇ ಇದೆ. ನಾನು ಯಾರೋ ಎತ್ಕೊಂಡು ಹೋಗ್ಬಿಟ್ಲೇನೋ ಅಂದ್ಕೊಂಡೆ. ಒಂದೇ ಇದ್ದೇನಾ? ಓ ಇಲ್ಲ, ಇದೇ ಬೇರೆ ಡಿಸೈನ್, ಆದರೆ ಕಲರ್ ಒಂದೇನೆ. ಅಂದರೆ ಇದು ಡಾರ್ಕ್ ಇದೆ, ಇದು ಒಂದು ಸ್ವಲ್ಪ ಲೈಟ್ ಕಲರ್. ನಾನು ಬ್ಲೌಸ್ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಎಲ್ಲರೂ ಇಷ್ಟಪಡ್ತಾರೆ ಬ್ಲೌಸ್. ನೋಡಿ, ಚೆನ್ನಾಗಿದೆಯಾ? ನೋಡಿ, ಹಿಂಗೆ ಹಾಕ್ಬೋದು. ಚೆನ್ನಾಗಿದೆ ಅಲ್ವಾ ಡಿಸೈನ್? ಫ್ರಂಟಲ್ಲಿ ನೋಡಿ, ಚೆನ್ನಾಗಿದಲ್ಲ? ಒಂದೇ ಬ್ಲೌಸ್ ಹೊಲಿಸಿರೋದು. ಮತ್ತು ಇನ್ನೊಂದಿದೆ, ಅದು ಲೆಹೆಂಗಾ ಬ್ಲೌಸು. ಅದಕ್ಕೂ ಎಷ್ಟೊಂದು ಸ್ಯಾರಿಗೆ ಹಾಕೊಂಡಿದ್ದೀನಿ ಆ ಬ್ಲೌಸು. ಸೊ ಇದು ಒಂದೇ ಸ್ಯಾರಿಗೆ ಹಾಕೊಂಡಿರೋದು, ಒಂದೇ ಸಲ ಯೂಸ್ ಮಾಡಿರೋದು. 1 ವರ್ಷ ಆಯ್ತೇನೋ, 1 ವರ್ಷ ಆಯಿತು ಇದು ಹೊಲಿಸಿ. ನಾವೇ ಬಟ್ಟೆ ಎಲ್ಲ ಹೊಲಿಯೋದು ಕಲ್ತ್ಕೊಂಡ್ಬಿಟ್ರೆ ಎಷ್ಟು ದುಡ್ಡು ಸೇವ್ ಆಗುತ್ತಲ್ಲ, ಮನಿ ಸೇವ್ ಆಗುತ್ತಲ್ಲ. ಸೊ ಅದಕ್ಕೆ ನಾನು ಅಂದ್ಕೊಂಡಿದ್ದೀನಿ ಬ್ಲೌಸು ಬಟ್ಟೆ ಎಲ್ಲ ಹೊಲಿಯೋದು ಕಲ್ತ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ನಿಧಾನಕ್ಕೆ ಹೊಲಿಯೋಣ. ಸೊ ನಾನು ಬ್ಲೌಸ್ ಹೊಲಿಬೇಕಾದ್ರೆ ನಾನು ವೀಡಿಯೋ ಮಾಡ್ತೀನಿ. ಅವಾಗ ಯಾವ ಥರ ಮಜಾ ಇರುತ್ತೆ ನೋಡಿ, ಏನಲ್ಲಿ ಬ್ಲೌಸ್ ಹೊಲಿಬೇಕಾದ್ರೆ ಅವಾಗ ಗೊತ್ತಾಗುತ್ತೆ ನೋಡಿ ಎಷ್ಟು ಮಜಾ ಇರುತ್ತೆ ನಾನು ಬ್ಲೌಸ್ ಹೊಲಿಬೇಕಾದ್ರೆ. ಓಕೆನಾ? ಅವಾಗ ವೀಡಿಯೋ ಮಾಡ್ತೀನಿ. ಸೊ ಫೈನಲ್ ಆಗಿ ಎಲ್ಲ ಮರ್ಚಿದ್ದೀನಿ. ಇವಾಗ ಕಬೋರ್ಡಲ್ಲಿ ಜೋಡಿಸ್ಬೇಕು, ವಾರ್ಡ್ರೋಬಲ್ಲಿ ಕ್ಲೀನಾಗಿ ಜೋಡಿಸಿದ್ದೀನಿ ಎಲ್ಲ. ಮುಂಚೆ ಹೇಗಿತ್ತು, ಇವಾಗ ಹೇಗಿದೆ ನೋಡಿ. ನಾನು ನಿಮಗೆ ಚೋಟುನ ತೋರಿಸ್ತೀನಿ ಅಂತ ಅಂದಿದ್ದೆ. ಇಲ್ಲೇ ಮನ್ಗಿದ್ದಾನೆ, ನಿದ್ದೆ ಮಾಡ್ತಿದ್ದಾನೆ. ಇವಾಗ ಕರ್ಕೊಂಬರ್ತೀನಿ, ತೋರಿಸ್ತೀನಿ. ಇಲ್ಲಿ ನೋಡಿ, ನಮ್ಮ ಚೋಟು ಬಂದ. ಗುಂಡು ಪಾಪು. ಅವನಿಗೆ ಭಯ ಆಗ್ಬಿಟ್ಟೈತೆ. ಬೆಳಿಗ್ಗೆ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ. ಹುಷಾರಿರಲಿಲ್ಲ ಅವನಿಗೆ, ಕಿವಿಲೆಲ್ಲ ಫುಲ್ಲು ಇನ್ಫೆಕ್ಷನ್. ಅದಕ್ಕೆ ಅವನಿಗೆ 2 ಇಂಜೆಕ್ಷನ್ ಕೊಟ್ಟಿದ್ರು. ಅದಕ್ಕೆ ಫುಲ್ಲು ಹೆದ್ರಿಕೊಂಬಿಟ್ಟಿದ್ದಾನೆ. ಮತ್ತೆ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಇವಳು.
ಎಲ್ಲರಿಗೂ ಆಯ್ ಅಂತ ಹೇಳು. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಅವಾಗ ನಾನು ವಿಡಿಯೋದಲ್ಲಿ ಬರ್ತೀನಿ. ನೋಡಿ ಡ್ಯಾನ್ಸ್ ಆಡ್ತಿದ್ದಾನೆ. ಈ ಮೈ ವಾರ್ಡ್ರೋಬ್ ಕ್ಲೀನಿಂಗ್ ಪಾರ್ಟ್ 2 ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅವಾಗವಾಗ. ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಪ್ಲೀಸ್ ಸಪೋರ್ಟ್ ಮಾಡಿ. ಇವಾಗ ನನಗೆ ಸಪೋರ್ಟ್ ಮಾಡಿದ್ದೀರಾ, ನನಗೆ ತುಂಬ ಖುಷಿ ಆಗ್ತಿದೆ. ಇದೇ ಥರ ನನಗೆ ತುಂಬಾ ಸಪೋರ್ಟ್ ಮಾಡ್ತಾಯಿರಿ. ನನಗೂ ಅವಾಗ ಇನ್ನೂ ಎಷ್ಟೊಂದು ವೀಡಿಯೋಸ್ನ ಅಪ್ಲೋಡ್ ಅಪ್ಲೋಡ್ ಮಾಡಬೇಕು ಅಂತ ಅನಿಸುತ್ತೆ. ಬೇರೆ ಬೇರೆ ಟಾಪಿಕ್ ಎಲ್ಲ ತೊಗೊಂಡು ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಇನ್ನೂ ಸಪೋರ್ಟ್ ಮಾಡಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟೇ ನನಗೆ ತುಂಬ ಖುಷಿಯಾಗಿ ನಾನು ಇನ್ನೂ ವೀಡಿಯೋಸ್ನ ಮಾಡಬೇಕು ಅಂತ ಅನಿಸುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಅಲ್ಲಿವರೆಗೂ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಜೈ ಶ್ರೀರಾಮ್.